ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಬೆಂಗಳೂರು ಜಲಮಂಡಳಿ ಅಂದರೆ BWSSB ಹಾಗೂ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ KSSIDC ಈ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪೋಸ್ಟ್ಗಳಿಗೆ ಬರೆದಿದ್ದೀರಾ, ಆ ಒಂದು ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಜುಲೈ 4 ಮತ್ತು 5 ಈ ಒಂದು ಡಿಪಾರ್ಟ್ಮೆಂಟ್ಗಳ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿನ ಪೋಸ್ಟ್ಗಳಿಗೆ ಎಕ್ಸಾಮ್ನ ನಡೆಸಿರ್ತಾರೆ KE ಅವರು. ಸೊ ಆಗ ನಡೆಸಿರುವಂಥ ಎಕ್ಸಾಮ್ದು ಅದೇ ತಿಂಗಳಿನ ಒಂದು ವಾರದೊಳಗಡೆ ಕೀ ಆನ್ಸರ್ಸ್ನ ಬಿಟ್ಟಿರ್ತಾರೆ. ಆಕ್ಷೇಪಣೆಗೂ ಡೇಟ್ನ ಕೊಟ್ಟಿರ್ತಾರೆ. ಸಾಕಷ್ಟು ಜನ ಆಸ್ಪಿರೆಂಟ್ಸು ಅಬ್ಜೆಕ್ಷನ್ಗೂ ರೈಸ್ ಮಾಡಿರ್ತಾರೆ. ಅದಾಗಿನ ನಂತರ ಫೈನಲ್ ಕೀ ಆನ್ಸರ್ಸ್ನೂ ರಿಲೀಸ್ ಮಾಡಿರ್ತಾರೆ. ಅದಾಗಿನ ನಂತರ ಹೋದ ತಿಂಗಳಲ್ಲಿ ಕೊನೆ ಅಥವಾ ಹೋದ ತಿಂಗಳು ಕೊನೆಯಲ್ಲಿ ಈ ಒಂದು ಸ್ಕೋರ್ ಲಿಸ್ಟನ್ನು KE ವೆಬ್ಸೈಟಲ್ಲಿ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಬೆಂಗಳೂರು ಜಲಮಂಡಳಿ ಹಾಗೂ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟಲ್ಲಿ ಬರೆದಿರುವಂಥ ಎಲ್ಲ ಆಸ್ಪಿರೆಂಟ್ಸಿನ ಸ್ಕೋರ್ ಲಿಸ್ಟ್ನ ಈಗ ನೀವು ನೋಡ್ಕೊಳ್ಬೋದು. ಸೊ ಈ ಒಂದು ಸ್ಕೋರ್ ಲಿಸ್ಟ್ನ ಅಫಿಷಿಯಲ್ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಸೊ ಅಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡಿ ಅಲ್ಲಿಂದ ನೀವು ಈ ಒಂದು ಡಾಕ್ಯುಮೆಂಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳೋದು, ಬೆಂಗಳೂರು ಜಲಮಂಡಳಿ ಹಾಗೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅನ್ನೋದು. ಅದೇ ರೀತಿಯಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಿನಲ್ಲಿ ಅಗ್ರಿಕಲ್ಚರ್ ಆಫೀಸರ್ದು ಏನು ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಇತ್ತು ಅದರದ್ದು ಸ್ಕೋರ್ ಲಿಸ್ಟ್ನ ಬಿಟ್ಟಿರ್ತಾರೆ. ಸೊ ಯಾರೆಲ್ಲ ಬರೆದಿದ್ದೀರಾ, ಸ್ಕೋರ್ ಲಿಸ್ಟ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ, ಸೊ ಎಲ್ಲ ಆಸ್ಪಿರೆಂಟ್ಸಿ ನಿಮ್ಮ ಒಂದು ಸ್ಕೋರ್ ಲಿಸ್ಟ್ನ ಈಗ ಚೆಕ್ ಮಾಡ್ಬೋದು. ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಅಲ್ಲ, ಎಲ್ಲ ಆಸ್ಪಿರೆಂಟ್ಸಿನ ಒಂದು ಸ್ಕೋರ್ ಲಿಸ್ಟ್ನ ಬಿಟ್ಟಿದ್ದಾರೆ. ಸೊ ನೀವೀಗ ಆ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಆ ಒಂದು ಡಾಕ್ಯುಮೆಂಟ್ನ ಆಕ್ಸೆಸ್ ಮಾಡ್ಕೊಂಡು ನೋಡ್ಕೊಳ್ಬೋದು. ಅದಾದ ನಂತರ ಸಾಕಷ್ಟು ಜೂನಿಯರ್ ಇಂಜಿನಿಯರ್, ಯಾರೆಲ್ಲ ಜೂನಿಯರ್ ಇಂಜಿನಿಯರ್ ಆಸ್ಪಿರೆಂಟ್ಸ್ ಇದ್ದಾರೆ, BWSSBನಲ್ಲಿ ಬರೆದಿದ್ದೀರಾ, ಮೀಟರ್ ರೀಡರ್ ಆಗಿರ್ಬೋದು, SDA FDA ಆಗಿರ್ಬೋದು. ಸೊ ಈ ಎಲ್ಲ ಪೋಸ್ಟ್ಗಳಿಗೆ ಬರೆದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಿಕೊಂಡು ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ಗಾಗಿ ವೆಯ್ಟ್ ಮಾಡಿ, ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಅಲ್ಲ, ಸೆಲೆಕ್ಷನ್ ಲಿಸ್ಟ್ಗಾಗಿ ವೆಯ್ಟ್ ಮಾಡ್ತೀರಾ. ಆ ಒಂದು ಆಸ್ಪಿರೆಂಟ್ಸ್ಗೆ ಈ ಒಂದು ಅಸಿಸ್ಟೆಂಟ್ ಇಂಜಿನಿಯರಿನ ಒಂದು ಲಿಸ್ಟ್ನ ಬಿಟ್ಟಿದ್ದಾರೆ. ಸೊ ಇದಾಗಿದ್ದ ನಂತರ ಅಂದರೆ ಈ ತಿಂಗಳ ಎಂಡ್ ಒಳಗಡೆ ಅಥವಾ ನೆಕ್ಸ್ಟ್ ತಿಂಗಳ ಎಂಡ್ ಒಳಗಡೆ ಈ ಜೂನಿಯರ್ ಇಂಜಿನಿಯರು ಮತ್ತು ಮೀಟರ್ ರೀಡರಿನ ಒಂದು ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ನ ಬಿಡ್ತಾರೆ. ಅದಾಗಿದ ನಂತರ ಫೈನಲ್ ಸ್ಕೋರ್ ಲಿಸ್ಟ್ನ ಬಿಡ್ತಾರೆ, ಫೈನಲ್ ಸೆಲೆಕ್ಷನ್ ಲಿಸ್ಟ್ನ ಬಿಡ್ತಾರೆ, ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟು, ಅದಾಗಿದ ನಂತರ ಫೈನಲ್ ಸೆಲೆಕ್ಷನ್ ಲಿಸ್ಟು, ಅದಾಗಿದ ನಂತರ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡ್ತಾರೆ. ಸೊ ಈ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಆಗಿದ ನಂತರ ಅಥವಾ ಫೈನಲ್ ಸೆಲೆಕ್ಷನ್ ಲಿಸ್ಟ್ಗಿಂತ ಮುಂಚೆನೇ ಪೊಲೀಸ್ ವೆರಿಫಿಕೇಷನ್ ಆಗಬೇಕು, ಸಿಂಧುತ್ವನೂ ಆಗಬೇಕು. ಸೊ ಈ ಎರಡೂ ಪ್ರಾಸೆಸ್ ಕಂಪ್ಲೀಟ್ ಆಗಿದ ನಂತರನೇ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡೋದು. ಸೊ ಈ ಎಲ್ಲ ಪ್ರಾಸೆಸ್ ಎಷ್ಟು ಟೈಮ್ ತೊಗೊಳ್ಬೋದು ಸರ್ ಅಂತ ಕೇಳಿದ್ರೆ, ನೋಡಿ ಅರೌಂಡ್ 6 to 8 ಮಂತ್ಸ್ನ ಇನ್ನೂ ಕನ್ಸಿಡರ್ ಮಾಡಿ. ಮ್ಯಾಕ್ಸಿಮಮ್ ಟೈಮ್ ಲಿಮಿಟ್ ನಾನು ಹೇಳ್ತಾ ಇದ್ದೀನಿ. ಸೊ 2027 ಈಗ ಇದು 8th ಮಂತು. ಸೊ 2026 ಎಂಡಲ್ಲಾದರೂ ನಿಮಗೆ ಬರ್ಬೋದು ಅಪಾಯಿಂಟ್ಮೆಂಟ್ ಲೆಟರ್ಸು, ಇಲ್ಲಾಂದರೆ 2027 ಫೆಬ್ರವರಿ ಮಾರ್ಚ್ ಇನ್ ಬಿಟ್ವೀನಲ್ಲಿ ಬರೋ ಸಾಧ್ಯತೆಗಳಿರುತ್ತೆ. ಸೊ ಯಾರೆಲ್ಲ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ, ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವವಾಗಿ ವೆಯ್ಟ್ ಮಾಡ್ತಿದ್ದೀರಾ, ನಿಮ್ಮ ಒಂದು ಇದು ಏನು ಸರ್ಕಲಲ್ಲಿರುವಂಥ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಪೋಸ್ಟ್ ಆಫೀಸ್ ಆಗಿರ್ಬೋದು, ಅದನ್ನು ಕಾಂಟ್ಯಾಕ್ಟ್ನಲ್ಲಿ ಇಟ್ಕೊಳ್ಳಿ. ಏನಕ್ಕಂದರೆ ಪೊಲೀಸ್ ವೆರಿಫಿಕೇಷನ್ ಬಂದರೆ ಸರ್ಕಲಲ್ಲಿರುವಂಥ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ. ಸೊ ಅಲ್ಲಿಂದ ನೀವು ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಪೊಲೀಸ್ ವೆರಿಫಿಕೇಷನ್ನ ಕಂಡಕ್ಟ್ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಇನ್ನು ಒಂದು ಸಿಂಧುತ್ವ ಆಗಾದರೆ ನೀವು ನಿಮ್ಮ ಒಂದು ತಾಲೂಕು ಆಫೀಸ್ ಏನಿರುತ್ತೆ ಅಲ್ಲಿಂದ ನೀವು ವಿಲೇಜ್ ಪಂಚಾಯತ್ ಏನು VAO ಅಂತ ಹೇಳ್ತೀವಿ ಅವ್ರನ್ನ ಕಾಂಟ್ಯಾಕ್ಟ್ನಲ್ಲಿ ಇಟ್ಕೊಂಡ್ರೆ ನಿಮಗೆ ಒಂದು ಸಿಂಧುತ್ವದ ಬಗ್ಗೆನೂ ಗೊತ್ತಾಗುತ್ತೆ. ಸೊ ಇದನ್ನು ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಡೇಟ್ನ ಕೊಡ್ತಾರೆ. ನೋಡಿ, ಇನ್ನು ಮೇಲೆ ನೀವು KE ವೆಬ್ಸೈಟ್ನ ಚೆಕ್ ಮಾಡಬಾರ್ದು. ಯಾರು ಜೂನಿಯರ್ ಇಂಜಿನಿಯರ್ ಆಸ್ಪಿರೆಂಟ್ಸ್ ನೀವೇನೇ ಇದ್ದರೂ BWSSB ಅಫಿಷಿಯಲ್ ವೆಬ್ಸೈಟ್ನೇ ಚೆಕ್ ಮಾಡ್ಕೊಳ್ಬೇಕು. ಅಲ್ಲಿಂದ ನಿಮಗೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಆಗಿರ್ಬೋದು, ಸಿಂಧುತ್ವ ಬಗ್ಗೆ ಆಗಿರ್ಬೋದು, ಅಥವಾ ಪೊಲೀಸ್ ವೆರಿಫಿಕೇಷನ್ ಬಗ್ಗೆ ಆಗಿರ್ಬೋದು, ಈ ಎಲ್ಲ ಮಾಹಿತಿನೂ ಅಫಿಷಿಯಲ್ ವೆಬ್ಸೈಟಲ್ಲೇ ಸಿಗುತ್ತೆ. KE ಅವ್ರಿಗೆ ಡ್ಯೂಟಿ ಏನಾಗಿತ್ತು ಅಂದರೆ, KE ಅವ್ರ ಕೆಲಸ ಏನಿತ್ತಂದರೆ ಎಕ್ಸಾಮ್ನ ಕಂಡಕ್ಟ್ ಮಾಡಬೇಕಾಯಿತು, ಕೀ ಆನ್ಸರ್ಸ್ನ ಬಿಡೋದು, ಅದಾಗಿದ ನಂತರ ಅಫಿಷಿಯಲ್ ಸ್ಕೋರ್ ಲಿಸ್ಟ್ನ ಬಿಡೋದು, ಅದಾಗಿದ ನಂತರ ಫೈನಲ್ ಸೆಲೆಕ್ಷನ್ ಲಿಸ್ಟ್ನ ಬಿಡೋದು. ಫೈನಲ್ ಸೆಲೆಕ್ಷನ್ ಲಿಸ್ಟು BWSSB ವೆಬ್ಸೈಟಲ್ಲೇ ಬಿಡ್ತಾರೆ. ಸೊ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಬಿಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಫೈನಲ್ ಸ್ಕೋರ್ ಲಿಸ್ಟ್ನ ಬಿಡ್ತಾರೆ. ಆ ಸ್ಕೋರ್ ಲಿಸ್ಟಲ್ಲಿ ಸೆಲೆಕ್ಟೆಡ್ ಆಸ್ಪಿರೆಂಟ್ಸ್ ಇರ್ತಾರೆ, ಅಂದರೆ ಏನು ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸ್ ಬಂದಿರ್ತಾರೆ, ಆ ಒಂದು ಆಸ್ಪಿರೆಂಟ್ಸ್ನ ಹೆಸರು ಇರುತ್ತೆ. ಅದಾಗಿದ ನಂತರ 1:5ಗೆ DVಗೆ ಅಫಿಷಿಯಲ್ ವೆಬ್ಸೈಟಲ್ಲಿ ಕಾಲ್ ಮಾಡ್ತಾರೆ. ಅಫಿಷಿಯಲ್ ವೆಬ್ಸೈಟ್ ಅಂದರೆ ಇಲ್ಲಿ ಬೆಂಗಳೂರು ಜಲಮಂಡಳಿ ವೆಬ್ಸೈಟಲ್ಲಿ, BWSSB ವೆಬ್ಸೈಟಲ್ಲಿ. ಸೊ ನೀವು ಅಲ್ಲಿ ನೋಡ್ತಾ ಇರಬೇಕು. DVಗೆ ಅಸಿಸ್ಟೆಂಟ್ ಇಂಜಿನಿಯರ್ ಯಾರೆಲ್ಲ ಶಾರ್ಟ್ ಲಿಸ್ಟ್ ಆಗಿದ್ದಾರೆ, KE ವೆಬ್ಸೈಟು ಫೈನಲ್ ಸ್ಕೋರ್ ಲಿಸ್ಟ್ವರೆಗೂ KE ವೆಬ್ಸೈಟ್ನ ವಿಸಿಟ್ ಮಾಡಿ, ಅದನ್ನು ನಾನು ನಿಮ್ಗೆ ಅಪ್ಡೇಟ್ನ ಕೊಡ್ತೀನಿ. ಅದಾಗಿದ ನಂತರ DVಗೆ ಯಾರ್ದೆಲ್ಲ ಹೆಸರು ಬರುತ್ತೆ ಅನ್ನೋದನ್ನು ನೀವು BWSSB ವೆಬ್ಸೈಟಲ್ಲಿ ನೋಡ್ತಾ ಇರಬೇಕು. ಸೊ ಅಲ್ಲಿ ನಿಮಗೆ DV ಇದು ಲಿಸ್ಟ್ನ ಬರುತ್ತೆ. ಅದ್ರ ಮುಖಾಂತರ ನೀವೇನು ಮಾಡಬೇಕು, ಆ್ಯಸ್ ಪರ್ ದ ಫೈನಲ್ ಏನು DV ಲಿಸ್ಟು ಅದ್ರ ಪ್ರಕಾರ ನೀವು ಹೋಗ್ತೀರಾ, DVನ ಅಟೆಂಡ್ ಮಾಡ್ಕೊಳ್ತಾ ಬರ್ತೀರಾ. ಸೊ ಎಕ್ಸಾಮ್ನ ಕಂಡಕ್ಟ್ ಮಾಡಿ ಫೈನಲ್ ಸ್ಕೋರ್ ಲಿಸ್ಟ್ ಬಿಡೋದು ಮಾತ್ರ KE ಡ್ಯೂಟಿ. DV ಮೆಡಿಕಲ್ ಚೆಕಪ್ಪು, ಪೊಲೀಸ್ ವೆರಿಫಿಕೇಷನು, ಸಿಂಧುತ್ವ ಇದೆಲ್ಲ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ನೋಡ್ತಾ ಇರಬೇಕು. ಸೊ ಏನು ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿ, ಹೆಲ್ಪ್ಲೈನ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇದು ಯಾವಾಗ ಬರುತ್ತೆ, ಏನು ಕತೆ, ಪ್ರೊಸೆಸ್ ಬಗ್ಗೆ ಅಪ್ಡೇಟ್ನ ಕೇಳ್ತಾ ಇರ್ಬೋದು. ಸೊ ಈಗ ನಾನು ಅಫಿಷಿಯಲ್ ವೆಬ್ಸೈಟ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಏನು ಅಸಿಸ್ಟೆಂಟ್ ಇಂಜಿನಿಯರ್, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಎಕ್ಸಾಮ್ಸ್ನ ಬರೆದು ಸ್ಕೋರ್ ಲಿಸ್ಟ್ಗಾಗಿ ವೆಯ್ಟ್ ಮಾಡ್ತಿದ್ರಿ, ಆ ಒಂದು ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಈಗ ಇದರಲ್ಲಿ ಸ್ಕೋರ್ ಲಿಸ್ಟ್ನ ನಾನು ತೋರಿಸ್ತಾ ಇದ್ದೀನಿ ಅಫಿಷಿಯಲ್ ವೆಬ್ಸೈಟಲ್ಲಿ. ಸೊ ಆ ಸ್ಕೋರ್ ಲಿಸ್ಟ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೊಳ್ಬೋದು.
ಸೊ ಯಾವಾಗ ನೀವು ಗೂಗಲ್ ಸರ್ಚ್ ಇಂಜನಲ್ಲಿ KE ಅಂತ ಟೈಪ್ ಮಾಡ್ತಾರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಮೊದಲನ ಲಿಂಕ್ನ ಕ್ಲಿಕ್ ಮಾಡಿ, ಆಗ ಈ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಇಲ್ಲಿ ರಿಕ್ವೈರ್ಮೆಂಟ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ, ರಿಕ್ವೈರ್ಮೆಂಟ್ಸ್ ಮೇಲೆ. ಅದರಲ್ಲಿ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಇಲ್ಲಿದೆ ನೋಡಿ, ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ 2025 ಅಂತೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 2 ಲಿಂಕ್ ಏನೋ ಹೈಲೈಟ್ ಆಗುತ್ತೆ. ಆ 2 ಲಿಂಕಲ್ಲಿ HK ಅವರು HK ಲಿಸ್ಟ್ನ ನೋಡ್ಬೋದು, NHK ಅವರು NHK ಲಿಸ್ಟ್ನ ನೋಡ್ಬೋದು. ಸೊ ನಾನು ನಿಮಗೆ ನಾನು ಹೈದರಾಬಾದ್ ಕರ್ನಾಟಕ ಲಿಸ್ಟ್ನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು, ಲಿಂಕ್ಸು ಸಾಕಷ್ಟು ಲಿಂಕ್ಸ್ ಅಪಿಯರ್ ಆಗಿದ್ದಾವೆ. ವೇರಿಯಸ್ ಡಿಪಾರ್ಟ್ಮೆಂಟ್ ಎಕ್ಸಾಮು ಸ್ಕೋರ್ ಲಿಸ್ಟಿನ ನೋಟಿಫಿಕೇಷನ್. ಸೊ ಅಬ್ಜೆಕ್ಷನ್ ಇತ್ತಂದರೆ ರೈಸ್ ಮಾಡ್ಬೋದಾಯಿತು. ಅದಾದ ನಂತರ ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಫಾರ್ ದಿ ಪೋಸ್ಟ್ ಆಫ್ 2026 ರೆಸ್ಟ್ ಆಫ್ ಕರ್ನಾಟಕ ಏನು BWSB ಸ್ಕೋರ್ ಲಿಸ್ಟ್. ಸೊ BWSB ಸ್ಕೋರ್ ಲಿಸ್ಟ್ನ ನೀವು ನೋಡ್ಕೊಳ್ಬೋದು. ಇದು ನಾನು ಹೈದರಾಬಾದ್ ಕರ್ನಾಟಕ ಸ್ಕೋರ್ ಲಿಸ್ಟ್ ನೋಡ್ತಾ ಇರ್ಬೋದು, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲು. ಇದೇ ರೀತಿಯಲ್ಲಿ HK ಅವ್ರದ್ದು ಏನಿದೆ, HK ಅವ್ರ ಲಿಂಕ್ನ ತೋರಿಸಿದ್ದೆ ನಾನು. ಇದು KSSIDC ಒಂದು ಸ್ಕೋರ್ ಲಿಸ್ಟ್ ಆಗಿರುತ್ತೆ. ಸೊ KSSIDCನಲ್ಲಿ ಯಾರೆಲ್ಲ ಎಕ್ಸಾಮ್ನ ಬರೆದಿದ್ರು ಅವರ ಸ್ಕೋರ್ ಲಿಸ್ಟಿನ ಒಂದು ಡಾಕ್ಯುಮೆಂಟ್ ಇದು. ಇದಾಗಿನ ನಂತರ ಇನ್ನೊಂದು ನೋಡಿ, ಇಲ್ಲಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಿಲ್ಲ ಒಂದು ಸ್ಕೋರ್ ಲಿಸ್ಟ್. ಸೊ ಇಷ್ಟು ಪೋಸ್ಟ್ಗಳಿಗೆ ಯಾರೆಲ್ಲ ಅಪ್ಲೈ ಮಾಡಿದ್ರಿ, ಎಕ್ಸಾಮ್ನ ಬರೆದಿದ್ರಿ, ನಿಮ್ಮ ಸ್ಕೋರ್ ಲಿಸ್ಟ್ನ ಇಂಡಿವಿಜುವಲ್ ಆಗಿ ಚೆಕ್ ಮಾಡ್ಕೊಳ್ತಾ ಹೋಗ್ಬೋದು. ನೋಡ್ತಾ ಇರ್ಬೋದು, ಇದು 24 ಶೀಟ್ಗಳಿರುವಂಥ 24 ಶೀಟ್ಸ್ ಇರುವಂಥ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ಟೋಟಲಾಗಿ ಎಷ್ಟು ಜನ ಆಸ್ಪಿರೆಂಟ್ಸ್ ಬರೆದಿದ್ದಾರೆ ಅಂತ ಅನ್ನೋದನ್ನು ನೋಡ್ತಾ ಹೋಗ್ಬೋದು. ಸೊ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಇದೆಯಾ ಇಲ್ಲ ಅಂತೇಳಿ. ಟಾಪಲ್ಲಿ ಅದು ಸ್ಕೋರ್ ವೈಸೇ ಕೊಟ್ಟಿದ್ದಾರೆ. ಸ್ಕೋರ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಸ್ಟಿಂದ ಸ್ಟಾರ್ಟ್ ಮಾಡ್ಕೊತಾ ಬಂದಿದ್ದಾರೆ. ಸೊ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ನಿಮ್ಗೆ ಗೊತ್ತಿರುತ್ತೆ. 600 ಮಾರ್ಕ್ಸ್ ಇದ್ದರೆ 210 ಮಿನಿಮಮ್ ಬರಲೇಬೇಕು. ಸೊ ಯಾಕಂದರೆ 35 ಮಾರ್ಕ್ಸ್ ಈಚ್ ಪೇಪರ್ ಅಂತ ಇರ್ತಾರೆ. ಬಟ್ ಇಲ್ಲಿ ಈಚ್ ಪೇಪರ್ ಇರಲಿಲ್ಲ, 2 ಪೇಪರ್ ಸೇರಿ ನಿಮಗೆ 70% ಬಂದಿರಬೇಕು. 600ಗೆ 70%, 210 ಮಾರ್ಕ್ಸ್ ಬಂದಿರುತ್ತೆ. ಸೊ 600ಗೆ 35% ನಿಮಗೆ 210 ಮಾರ್ಕ್ಸ್ ಬಂದಿರುತ್ತೆ. ಸೊ 210 ಮಾರ್ಕ್ಸ್ ಬಂದಿದೆಯಲ್ಲ ಅಂತ ನೀವು ಚೆಕ್ ಮಾಡ್ಕೊಂಡ್ರಿ. ಇನ್ ಕೇಸ್ ಬಂದಿತ್ತು ಅಂತಂದರೆ ನೀವು ಜಸ್ಟ್ ಶಾರ್ಟ್ ಲಿಸ್ಟ್ ಆಗಿರ್ತೀರ, ಬಟ್ ಫೈನಲ್ ಲಿಸ್ಟಲ್ಲಿ ಬರ್ತೀರ ಅನ್ನೋದು ಗ್ಯಾರಂಟಿ ಇರಲ್ಲ, DVಗೂ ಬರ್ತೀರ ಅನ್ನೋದು ಗ್ಯಾರಂಟಿ ಇರಲ್ಲ. ಸೊ ಶಾರ್ಟ್ ಲಿಸ್ಟ್ ಆಗ್ತಿರಲ್ಲ ಅನ್ನೋದಾದ್ರೂ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಡಾಕ್ಯುಮೆಂಟ್ ಬಗ್ಗೆ ಅಂದರೆ ಸ್ಕೋರ್ ಲಿಸ್ಟ್ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ. ಸೊ ಇದ್ರ ಸಂಬಂಧಪಟ್ಟಂತೆ ಏನೇ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ಕೊಟ್ಟಿರೋಂಥ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಸೊ ಇನ್ನೊಂದು ವಿಚಾರ, ಸೊ ಯಾರೆಲ್ಲ DVಗಾಗಿ ವೆಯ್ಟ್ ಮಾಡ್ತೀರಾ, ಜೂನಿಯರ್ ಇಂಜಿನಿಯರ್ ಆಸ್ಪಿರೆಂಟ್ಸು DV ಕಂಪ್ಲೀಟ್ ಆಗಿದೆ. ಸೊ ಇನ್ನು ನಿಮ್ಗೆ ಏನೇ ಇದ್ದರೂ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬರಬೇಕು. ಬಟ್ ಅಪಾಯಿಂಟ್ಮೆಂಟ್ ಲೆಟರ್ಸ್ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಇರುತ್ತೆ. ಸೊ ಅವೆರಡು ಸ್ಟೆಪ್ಸು ಅಂಡರ್ಗೋ ಆಗಲೇಬೇಕಾಗುತ್ತೆ. ಸೊ ಇದು ಡಿಪಾರ್ಟ್ಮೆಂಟ್ ಅವರು ತೊಗೊಳ್ಳೋಂಥ ಸ್ಟೆಪ್ ಇದು. ಸೊ ಅವರು ನಿಮಗೆ ಪೊಲೀಸ್ ವೆರಿಫಿಕೇಷನು ಮತ್ತು ಸಿಂಧುತ್ವಗೆ ಪ್ರಾಸೆಸ್ನ ಇನಿಷಿಯೇಟ್ ಮಾಡ್ತಾರೆ. ಸೊ ಆಗ ನಿಮಗೆ ನಿಮ್ಮ ಒಂದು ಸರ್ಕಲ್ ಇರುವಂಥ ಪೊಲೀಸ್ ಸ್ಟೇಷನಿಂದ ಕಾಲ್ ಬರುತ್ತೆ, ಅಥವಾ ನಿಮ್ಮ ತಾಲೂಕು ಆಫೀಸಿಂದನೂ ಕಾಲ್ ಬರ್ಬೋದು, ಇದರ ಸಿಂಧುತ್ವ ಬಂದಿದೆ ನೀವು ಚೆಕ್ ಮಾಡ್ಕೊಳ್ಬೇಕಂತೇಳಿ. ಸೊ ಆಗೋಗಿ ಕಾಂಟ್ಯಾಕ್ಟ್ ಮಾಡಿ ಅದೇನು ಪ್ರಾಸೆಸ್ ಇದೆ ಅದನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ನನಗೇನಾದರೂ ಮಾಹಿತಿ ಗೊತ್ತಂತಂದರೆ ನಾನು ನಿಮಗೆ ಅಪ್ಡೇಟ್ನ ಕೊಡ್ತೀನಿ. ಪೊಲೀಸ್ ವೆರಿಫಿಕೇಷನ್ ಅಥವಾ ಸಿಂಧುತ್ವ ಅದು ಯಾರೆಲ್ಲ ಅಸಿಸ್ಟೆಂಟ್ ಇಂಜಿನಿಯರ್ ಬರ್ದಿದ್ದೀರಾ, ಇನ್ನು ಅಸಿಸ್ಟೆಂಟ್ ಇಂಜಿನಿಯರ್ ಬರ್ದಿದ್ದೀರಾ BWSSBನಲ್ಲಿ. ಸೊ ನಿಮಗೀಗಿನ್ನೂ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಬಿಟ್ಟಿದ್ದಾರೆ. ಸೊ ಅದಾಗಿದ ನಂತರ ಫೈನಲ್ ಸ್ಕೋರ್ ಲಿಸ್ಟ್ ಬಿಡ್ತಾರೆ. ಫೈನಲ್ ಸ್ಕೋರ್ ಲಿಸ್ಟ್ ಆಗಿದ ನಂತರ DVಗೆ ಬರುತ್ತೆ. BWSSB ವೆಬ್ಸೈಟಲ್ಲಿ ಆ ಲಿಸ್ಟ್ನ ನೀವು ನೋಡ್ಕೊಳ್ಬೋದು. DV ಬಂದಿದ್ದ ನಂತರ ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಇರುತ್ತೆ. ಸೊ ಇನ್ನೂ ಏನಿಲ್ಲ ಅಂದರೂ ಮಿನಿಮಮ್ 6 ಮಂತ್ಸು, ಮ್ಯಾಕ್ಸಿಮಮ್ 8 to 10 ಮಂತ್ಸ್ ಅಂತ ಕನ್ಸಿಡರ್ ಮಾಡ್ಬೋದು ಅಪಾಯಿಂಟ್ಮೆಂಟ್ ಲೆಟರ್ಸ್ ಬರೋದ್ರಲ್ಲಿ. JE ಅಥವಾ AE ಯಾರಾದರೂ ತೊಗೊಳ್ಳಿ. ಸೊ JEಗೆ ಈ ಡಿಸೆಂಬರ್ ಒಳಗಡೆ ಬರಬೇಕು ಅಪಾಯಿಂಟ್ಮೆಂಟ್, ಇದೇನು ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಅದು ಕಂಪ್ಲೀಟ್ ಆಗಿದ ನಂತರನೇ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬರುತ್ತೆ. ಅರೌಂಡ್ 2027 ಫೆಬ್ರವರಿ ಮಾರ್ಚ್ ಒಳಗಡೆ ಈ ಪ್ರಾಸೆಸ್ ಕಂಪ್ಲೀಟ್ ಆಗೋ ಸಾಧ್ಯತೆಗಳಿದೆ. ಸೊ ಪ್ರತಿಯೊಂದು ಅಪ್ಡೇಟ್ನ ನಾನು ನನ್ನ ಚಾನಲಲ್ಲಿ ನಿಮ್ಗೆ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋದಲ್ಲಿ ಕೊಟ್ಟಂಥ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಯಾವುದೇ ಥರದ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಇಷ್ಟು ಹೇಳ್ತಾ ವಿಡಿಯೋ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.